ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಹೊಸ ಭಾರತಕ್ಕೆ ಕಂಗ್ರಾಟ್ಸ್ ಹೇಳೋ ಸಮಯ ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಜುಲೈ 1ನೇ ತಾರೀಕಿಂದ ಭಾರತದಲ್ಲಿ 3 ಹೊಸ ಅಪರಾಧ ಕಾಯ್ದೆಗಳು ಜಾರಿಯಾಗಿವೆ. ನ್ಯಾಯ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ, ಸಾಕ್ಷ್ಯ ನಿಯಮ. ಈ 3 ಜುಲೈ 1ರಿಂದ ಅನುಷ್ಠಾನಕ್ಕೆ ಬಂದಿವೆ. ಮೊನ್ನೆಯಿಂದಾನೇ ಹೊಸ ಕಾನೂನಿನ ಅಡಿಯಲ್ಲಿ FIR ದಾಖಲು ಮಾಡೋದಕ್ಕೂ ಶುರು ಮಾಡಿದೆ ಪೊಲೀಸ್ ಸ್ಟೇಷನ್ಗಳು. ಅಂದರೆ ಬ್ರಿಟಿಷರ ಕಾಲದಿಂದನೂ ಇದ್ದ ಭಾರತೀಯ ದಂಡ ಸಂಹಿತ, IPC ಅಪರಾಧ ಪ್ರಕ್ರಿಯೆ ಸಂಹಿತೆ, ದಟ್ ಈಸ್ CRPC, ಹಾಗೂ ಸಾಕ್ಷ್ಯ ಕಾಯ್ದೆ, ಎವಿಡೆನ್ಸ್ ಆ್ಯಕ್ಟ್, ಈ 3ಕ್ಕೂ ಗುಡ್ ಬೈ ಹೇಳಿದೆ ಭಾರತ. ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದ ಮಸೂದೆಗೆ ಕಳೆದ ವರ್ಷವೇ ಉಭಯ ಸದನಗಳಲ್ಲಿ ಅಂಕಿತ ಬಿದ್ದಾಗಿತ್ತು. ಜಾರಿಯಾಗೋದು ಮಾತ್ರ ಬಾಕಿ ಇತ್ತು. ಆ ಪ್ರಕಾರವಾಗಿ ಜುಲೈ 1ರಿಂದ ಹೊಸ ಕಾಯ್ದೆಗಳು ಜಾರಿಗೆ ಬಂದದ್ದಾಗಿದೆ. ಇದು ಭಾರತೀಯರಿಗಾಗಿ ರಚನೆ ಆಗಿರೋ ಹೊಸ ಕಾನೂನು. ಇದರಿಂದ ದೇಶದ ಕಾನೂನಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಕ್ರಾಂತಿ ಆಗುತ್ತೆ, ಇದು ಜನರಲ್ಲಿರೋ ಕಾಮನ್ ಕ್ವೆಶ್ಚನ್. ಎಸ್, ಹೇಳ್ತೀನಿ. ಈಗ ಹೊಸ ಕಾನೂನಿನ ಪ್ರಕಾರ IPC, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್ಗಳನ್ನು ರದ್ದು ಮಾಡಲಾಗಿದೆ. ಬ್ರಿಟಿಷರ ಹಳೆ ಕಾಯ್ದೆಗಳಲ್ಲಿ ಶಿಕ್ಷೆಗೆ ಮಹತ್ವ ನೀಡಲಾಗ್ತಾ ಇತ್ತು. ಆದರೆ ಭಾರತದ ಹೊಸ ಕಾನೂನಿನಲ್ಲಿ ಶಿಕ್ಷೆಗಿಂತ ನ್ಯಾಯಕ್ಕೆ ಹೆಚ್ಚು ಮಹತ್ವ ಕೊಡಲಾಗುತ್ತೆ. ಇನ್ನು ಮುಂದೆ ತನಿಖಾಧಿಕಾರಿಗಳು ಅಪರಾಧ ಸ್ಥಳದ ವಿಡಿಯೋ ಚಿತ್ರೀಕರಣ ಮಾಡೋದು ಕಡ್ಡಾಯ. ಇನ್ನು ಮುಂದೆ ಸ್ಟೇಷನ್ನಿಗೆ ಹೋಗಿ ದೂರು ಕೊಡಬೇಕು ಅಂತ ಇಲ್ಲ. ಆನ್ಲೈನ್ನಲ್ಲಿ ಪೊಲೀಸರಿಗೆ ದೂರು ಸಲ್ಲಿಸಬಹುದು. ಪೊಲೀಸ್ ಕೂಡ ಇನ್ನು ಮುಂದೆ SMS ಮೂಲಕ ಸಮನ್ಸ್ ಜಾರಿ ಮಾಡಬಹುದು. ವಿಚಾರಣೆ ಮುಗಿಸಿ 45 ದಿನಗಳ ಒಳಗೆ ಕೋರ್ಟ್ಗಳು ತೀರ್ಪು ನೀಡೋದು ಕಡ್ಡಾಯ. ಕೋರ್ಟಲ್ಲಿ ಫಸ್ಟ್ ಹಿಯರಿಂಗ್ ನಡೆದ 60 ದಿನದ ಒಳಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದು ಕೂಡ ಕಡ್ಡಾಯ. ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತರ ಹೇಳಿಕೆಯನ್ನು ಆಕೆಯ ಸಂಬಂಧಿಕರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿನೇ ದಾಖಲಿಸಬೇಕು. ಗ್ಯಾಂಗ್ ರೇಪ್, ಸಾಮೂಹಿಕ ಹತ್ಯೆ, ಸರಗಳ್ಳತನ ಇಂಥ ಪ್ರಕರಣಗಳನ್ನು ದಾಖಲಿಸೋದಕ್ಕೆ ಇಲ್ಲಿ ತನಕ ಒಂದು ನಿರ್ದಿಷ್ಟ ಸೆಕ್ಷನ್ ಇರಲಿಲ್ಲ. ಈಗ ನಿರ್ದಿಷ್ಟವಾದ ಸೆಕ್ಷನ್ ಬಂದಿದೆ. ವೀಕ್ಷಕರೇ, ಹೀಗೆ ಹೇಳಿದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಲಿಕ್ಕಿಲ್ಲ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. 0 FIR ಅನ್ನೋ ಕಾನೂನು ಈಗ ಜಾರಿಗೆ ಬಂದಿದೆ. ಏನು 0 FIR ಅಂದರೆ? ಜನ ಯಾವ ಪ್ರಕರಣವನ್ನು ಯಾವ ಸ್ಟೇಷನಲ್ಲಿ ಬೇಕಾದರೂ ದಾಖಲು ಮಾಡಬಹುದು. ಜ್ಯೂರಿಸ್ಡಿಕ್ಷನ್, ವ್ಯಾಪ್ತಿ ಅನ್ನೋದೆಲ್ಲ ಅಡ್ಡಿ ಬರೋದಿಲ್ಲ. ಇದರಿಂದಾಗಿ ನ್ಯಾಯ ಕೇಳಿಕೊಂಡು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗೋರ ಹಾದಿ ಸುಗಮ ಆಗುತ್ತೆ. ಕಾನೂನು ಪ್ರಕ್ರಿಯೆ ವಿಳಂಬ ಆಗೋದಿಲ್ಲ ಅನ್ನೋದು ಖುಷಿ ವಿಚಾರ. ಇದರ ಜೊತೆಗೆ ದೂರುದಾರರು ಕೇಸನ್ನು ಆನ್ಲೈನ್ ಮೂಲಕನೇ ದಾಖಲು ಮಾಡಬಹುದು ಅನ್ನೋ ಫೆಸಿಲಿಟಿ ಸಿಕ್ಕಿರೋದ್ರಿಂದ ಜನಕ್ಕೆ ಓಡಾಟದ ಕಷ್ಟ ಕೂಡ ತಪ್ಪುತ್ತೆ. ಆನ್ಲೈನ್ ದೂರೆಲ್ಲ ಪೊಲೀಸರು ಸೀರಿಯಸ್ ಆಗಿ ತಗೋತಾರಾ? ಆನ್ಲೈನ್ ವೆಬ್ಸೈಟ್ಗಳು ಸರಿಯಾಗಿ ವರ್ಕ್ ಆಗ್ತವ ಅನ್ನೋ ಪ್ರಶ್ನೆ ಖಂಡಿತ ಜನರಲ್ಲಿ ಇರುತ್ತೆ. ಆದರೆ ಅದಕ್ಕೆ ಸರ್ಕಾರ ಹೇಳ್ತಾ ಇದೆ, ನೀವು ಈ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ನೋಡ್ತೀರಿ ಅಂತ. ಲೆಟ್ಸ್ ಸಿ ಅಲ್ವಾ? ಇನ್ನು ಎಷ್ಟೋ ಬಾರಿ ಪ್ರಕರಣಗಳು ಸುಳ್ಳಾಗಿರ್ತವೆ ಅಥವಾ ಸುಳ್ಳು ವಿವರ ನೀಡಿ ಹಾದಿ ತಪ್ಪಿಸಲಾಗತ್ತೆ. ಸೊ ಇದನ್ನು ತಪ್ಪಿಸೋದಕ್ಕೆ ಪೊಲೀಸರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಯಾರು ನೇಮಕ ಆಗಿರ್ತಾರೋ ಅವರು ಪ್ರಕರಣದ ವಿಡಿಯೋಗ್ರಫಿ ಮಾಡೋದು ಕಡ್ಡಾಯ ಅಂತ ಹೊಸ ಕಾನೂನು ಹೇಳುತ್ತೆ. ಆಗ ತನಿಖೆ ಮತ್ತು ತೀರ್ಮಾನ ನ್ಯಾಯನಿಷ್ಠವಾಗಿ ಬಲಿಷ್ಠವಾಗುತ್ತೆ ಅನ್ನೋ ವಿಶ್ವಾಸ. ಆಗಲೇ ಹೇಳಿದ ಹಾಗೆ ಇನ್ನು ಮುಂದೆ SMS, ಇಮೇಲ್ ಮೂಲಕ ಕೂಡ ಸಮನ್ಸ್ ಜಾರಿ ಮಾಡಬಹುದು. ಇದರಿಂದ ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ. ಪೋಸ್ಟಲ್ ಡಿಲೇಗಳು, ಪೊಲೀಸರು ಖುದ್ದು ಹೋಗಿ ಸಮನ್ಸ್ ಕೊಡೋದು ಇತ್ಯಾದಿ ವಿಳಂಬಗಳು ಇರೋದಿಲ್ಲ. ಸಮನ್ಸ್ ತಗೊಂಡಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋ ಪ್ರಮೇಯನೇ ಇರೋದಿಲ್ಲ. ಈ ಕಾನೂನು ಮೊದಲೇ ಬಂದಿದ್ರೆ ಕೇಜ್ರಿವಾಲ್ 6 ತಿಂಗಳು ಮೊದಲೇ ಜೈಲು ಸೇರಿರ್ತಾ ಇದ್ರು. ಇನ್ನು ಕೋರ್ಟ್ನಲ್ಲಿ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಕೇಸನ್ನು ಜಗ್ತಾ ಇರೋದಕ್ಕಾಗೋದಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ, ತೀರ್ಪು ನೀಡೋದಕ್ಕೆ ಎಲ್ಲದಕ್ಕೂ ಡೆಡ್ಲೈನ್ ಕೊಡಲಾಗಿದೆ. ಪೊಲೀಸರು ಆರೋಪಿನ ಜೈಲಿಗೆ ಕಳಿಸಿ ಆರಾಮಾಗಿ ಚಾರ್ಜ್ ಶೀಟ್ ರೆಡಿ ಮಾಡಿದ್ರಾಯ್ತು ಅಂತ ಕೂರಕ್ಕಾಗಲ್ಲ. ಅದೇ ರೀತಿ ಕೋರ್ಟ್ನಲ್ಲೂ ಸಹ ಅಡ್ಜರ್ನ್ ಅಂತ ಮುಂದೂಡೋಕ್ಕಾಗೋದಿಲ್ಲ. ಮುಖ್ಯವಾಗಿ ಬ್ರಿಟಿಷರ ಕಾಲದಲ್ಲಿದ್ದ ಅಡಕಸಬಿ ಸೆಕ್ಷನ್ಗಳೆಲ್ಲ ಕಸದ ಬುಟ್ಟಿಗೆ ಹೋಗಿವೆ. IPC ಒಳಗಿದ್ದಿದ್ದು ಬರೋಬ್ಬರಿ 511 ಸೆಕ್ಷನ್ಸ್. ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿರೋದು ಕೇವಲ 358 ಸೆಕ್ಷನ್ಸ್. ಇನ್ಮೇಲೆ ಚೀಟಿಂಗ್ ಕೇಸ್ಗೆ, ಮೋಸಗಾರರಿಗೆ 420 ಅಂತ ಅನ್ನೋ ಹಾಗಿಲ್ಲ, ನಂಬರ್ ಚೇಂಜ್ ಆಗಿದೆ. ಇನ್ನು ಮುಂದೆ ಮೋಸ ವಂಚನೆ ಮಾಡೋರಿಗೆ 318 ಅಂತ ಕರಿಬಹುದು.
ಯಾಕಂದರೆ ಹೊಸ ಕಾನೂನಲ್ಲಿ ಚೀಟಿಂಗ್ ಕೇಸ್ಗೆ ಸೆಕ್ಷನ್ 318 ಬರುತ್ತೆ. ಇಷ್ಟು ದಿನ ಕಾನೂನಲ್ಲಿ ಎಕನಾಮಿಕ್ ಸೆಕ್ಯೂರಿಟಿ ಅನ್ನೋ ಪದವೇ ಇರಲಿಲ್ಲ. ಈಗ ಹಣಕಾಸಿನ ವಂಚನೆ ನಡೆಸೋರು, ಸ್ಕ್ಯಾಮರ್ಸ್, ಮನಿ ಲಾಂಡರಿಂಗ್ ನಡೆಸೋರು ಇವರಿಗೆಲ್ಲ ಬುಡಕ್ಕೆ ಬೆಂಕಿ ಬೀಳೋ ಸರದಿ. ಇವೆಲ್ಲವೂ ಭಯೋತ್ಪಾದಕ ಕೃತ್ಯಕ್ಕೆ ಸಮವಾಗುತ್ತೆ ಇನ್ನು ಮುಂದೆ. ಬ್ರಿಟಿಷರ ಕಾಲದ ಕಾನೂನು ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿತ್ತು. ನಮ್ಮಂಥ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಖುದ್ದು ಲಾಯರ್ಗಳಿಗೂ ಅದು ಕಬ್ಬಿಣದ ಕಡಲೆ ಆಗಿತ್ತು. ಆದರೆ ಈಗ ಸೆಕ್ಷನ್ಗಳು ಮತ್ತು ನ್ಯಾಯ ಭಾಷೆ ಎರಡನ್ನೂ ಸರಳ ಮಾಡಲಾಗಿದೆ. ಮದುವೆ ಆಗ್ತೀನಿ ಅಂತ ಮೋಸ ಮಾಡೋದು, ಸಾಮೂಹಿಕ ಅತ್ಯಾಚಾರ, ಮಾಬ್ ಲಿಂಚಿಂಗ್ ಅಂದರೆ ಗುಂಪು ಗಲಭೆಗಳಲ್ಲಿ ಹತ್ಯೆ ಆಗೋದು, ಇವೆಲ್ಲದಕ್ಕೂ ಹೊಸ ಕಾನೂನು ಬಂದಿದೆ. ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಜೆಂಡರ್ ನ್ಯೂಟ್ರಲ್ ಲಾಸ್, ಲಿಂಗ ಸಮಾನತೆಯ ಕಾನೂನು. ಮಹಿಳೆಯರು ಸುಳ್ಳು ಕೇಸ್ಗಳನ್ನು ಹಾಕಿ ಅಮಾಯಕ ಗಂಡಸರ ಬದುಕನ್ನು ನರಕ ಮಾಡೋದಕ್ಕಾಗೋದಿಲ್ಲ. ಫಾಲ್ಸ್ ಡೌರಿ ಕೇಸ್, ಸುಳ್ಳು ಅತ್ಯಾಚಾರ ಪ್ರಕರಣ, ಲೈಂಗಿಕ ದೌರ್ಜನ್ಯ, ಅಸಭ್ಯ ವರ್ತನೆ ಇಂಥ ವಿಷಯಗಳಲ್ಲಿ ಸುಳ್ಳು ಕೇಸ್ ಹಾಕೋದು, ಬ್ಲ್ಯಾಕ್ ಮೇಲ್ಗೆ ಈ ಕೇಸ್ಗಳನ್ನು ಬಳಸೋದು ಸಾಧ್ಯ ಆಗೋದಿಲ್ಲ. ಮಕ್ಕಳು ಮತ್ತು ಮಹಿಳೆಯರ ವಿಷಯದಲ್ಲಿ ಸಂತ್ರಸ್ತರ ಹೇಳಿಕೆ ದಾಖಲು ಮಾಡುವಾಗ ಸೂಕ್ಷ್ಮತೆ ಮತ್ತು ತ್ವರಿತವಾಗಿ ಮೆಡಿಕಲ್ ರಿಪೋರ್ಟ್ ಪಡೆಯುವುದು ಕಡ್ಡಾಯ ಆಗುತ್ತೆ. ಇಷ್ಟು ದಿನ UAPA ದಟ್ ಈಸ್ ಕಾನೂನು ಬಾಹಿರ ಚಟುವಟಿಕೆ ಪ್ರಕರಣದಲ್ಲಿ ತುಂಬ ಬಿಗಿ ಇರಲಿಲ್ಲ. ಆದರೆ ಈಗ ಹೊಸ ಕಾನೂನಲ್ಲಿ ನಕಲಿ ಹೋರಾಟಗಳಿಗೆ, ದೇಶ ವಿರೋಧಿ ಹೇಳಿಕೆ, ಪ್ರತಿಭಟನೆ ಇತ್ಯಾದಿಗಳಿಗೆ ಸರಿಯಾಗಿ ಬೆಂಡೆತ್ತಲಾಗುತ್ತೆ. ಲವ್ ಜಿಹಾದ್ ಸುಳ್ಳು ಐಡೆಂಟಿಟಿ ಮೂಲಕ ಹೆಣ್ಣಿಗೆ ಮೋಸ ಮಾಡಿ ಅನ್ಯ ಧರ್ಮದ ಮದುವೆ ಆಗೋದು ಅತಿ ದೊಡ್ಡ ಅಪರಾಧವಾಗುತ್ತೆ. ಓವರ್ನೈಟ್ ಯಾರಿಗೂ ಇದರಿಂದ ಆಗೋ ಬದಲಾವಣೆ ಕಾಣದೇ ಇರಬಹುದು. ಆದರೆ 1 ವರ್ಷದ ನಂತರ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ಗಳನ್ನು ರಿವ್ಯೂ ಮಾಡಿ ಹಿಂದಿನ ವ್ಯವಸ್ಥೆ ಜೊತೆ ಕಂಪೇರ್ ಮಾಡಿದ್ರೆ ಖಂಡಿತ ಬದಲಾವಣೆ ಆಗಿರೋದು ಗೊತ್ತಾಗುತ್ತೆ. ಪೊಲೀಸ್ ಅಧಿಕಾರಿಗಳು ಮತ್ತು ನ್ಯಾಯ ವ್ಯವಸ್ಥೆ ಈ ಹೊಸ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಕಾದು ನೋಡೋಣ. ನಿಮಗೇನು ಅನ್ನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.